ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಏಷ್ಯಾದ ಅತಿ ದೊಡ್ಡ ವಿಶ್ವವಿಖ್ಯಾತ ಏರ್ ಶೋ. ಈ ಒಂದು ಏರ್ ಶೋನ ಬೆಂಗಳೂರು ಏರ್ ಶೋ ಏನು ನಡೀತೆ, ಇದನ್ನು ಗೋವಾ ಹಾಗೂ ಉತ್ತರ ಪ್ರದೇಶಕ್ಕೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಏನಿತ್ತು ಅದು ವಿಫಲ ಆಗಿತ್ತು. ಆದರೆ ಈ ಒಂದು ಪ್ರಯತ್ನ ವಿಫಲ ಆದ ನಂತರ ಈಗ ವಿಶ್ವದಲ್ಲೇ ಅದನ್ನು ಒಂದು ಪ್ರಯತ್ನ ಅಂದರೆ ಮತ್ತೆ ಬೇರೆ ಕಡೆ ಸ್ಥಳಾಂತರಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಈಗ ಈ ಒಂದು ಬೆಂಗಳೂರು ಏರ್ ಶೋನ ಬೆಂಗಳೂರಲ್ಲೇ ಯಾವುದಾದ್ರೂ ಒಂದು ಭಾಗಕ್ಕೆ ಸ್ಥಳಾಂತರ ಮಾಡಬೇಕು. ಮೊನ್ನೆ ಅಷ್ಟೇ ಫೆಬ್ರವರಿ 10ರಿಂದ 14ವರೆಗೂ ಏನು ಬೆಂಗಳೂರು ಏರ್ ಶೋ ನಡೀತು ಯಲಹಂಕ ಭಾಗದಲ್ಲಿ, ಅಲ್ಲಿ 2 ಏರ್ ಶೋಗಳು ನಡೆಯುತ್ತೆ ವೀಕ್ಷಕರೇ. ಒಂದು ಬೆಂಗಳೂರು ಮಾಮೂಲಿ ಏರ್ ಶೋ, ಅದ ನಂತರ ತಂತ್ರಜ್ಞಾನದ ಪ್ರದರ್ಶನ ಎರಡೂ ಕೂಡ ನಡೆಯುತ್ತೆ. ಆದರೆ ಒಂದೇ ಬಾರಿ ಅದ ಎರಡನ್ನೂ ನಡೆಸುವಂತಹ ಸ್ಥಳಾವಕಾಶ ಸಾಕಾಗ್ತಾ ಇಲ್ಲ, ಇರುವಂಥ ಸ್ಥಳಾವಕಾಶ. ಇದರಿಂದ ಮತ್ತು ಬರುವಂಥ ದಾರಿಗಳಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ. ಇದೆಲ್ಲ ಒಂದು ಯಾವುದೋ ಒಂದು ರೀಸನ್ನು ಅವರಿಗೆ ಒಟ್ಟಿನಲ್ಲಿ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಹಂಗಾಗಿ ಇದನ್ನು ಕೂಡ ಈಗ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಸ್ಥಳಾಂತರ ಮಾಡುತ್ತಾ ಅಂತ. ಯಾವ ಒಂದು ರೀಸನ್ಗೆ, ಪರ್ಟಿಕ್ಯುಲರ್ ರೀಸನ್ ಯಾವುದಕ್ಕೆ ಇದನ್ನು ಸ್ಥಳಾಂತರ ಮಾಡುತ್ತೆ ಅಥವಾ ಈ ಏರ್ ಶೋ ಯಾವಾಗಿಂದ ಶುರುವಾಯಿತು ಅಂತ ನಾವು ನೋಡೋದಾದರೆ ವೀಕ್ಷಕರೇ, 1996ರಿಂದ ಬೆಂಗಳೂರಿನಲ್ಲಿ ಶುರುವಾಯಿತು. ಈ ಒಂದು ಏರ್ ಶೋ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇರುತ್ತೆ. ಇದು ಎಲ್ಲೋ ಒಂದು ಕಡೆ ಅದೇ ನಾನು ಹೇಳ್ದಂಗೆ ಸ್ಥಳಾವಕಾಶದ ಕೊರತೆಯಿಂದ ಹಲವಾರು ಹೊಸ ಕಂಪನಿಗಳು ತಮ್ಮ ಒಂದು ಅವ್ರು ಮಾಡಿರುವಂತಹ ಕಲೆ ಏನಿರುತ್ತೆ ಅದನ್ನು ತೋರಿಸೋದಕ್ಕೆ, ಅದನ್ನು ತಂತ್ರಜ್ಞಾನ ಇರುತ್ತೆ ಅದನ್ನು ಪ್ರದರ್ಶಿಸೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆಲ್ಲವೂ ಕೂಡ ಸ್ಥಳಾವಕಾಶ ಸಾಕಾಗ್ತಾ ಇಲ್ಲ ಅನ್ನೋದು ಒಂದು ರೀಸನ್ ಆಗಿದೆ. ವಾಯುಸೇನೆ ಕಾರ್ಯಾಚರಣೆ, ಎಕ್ಸ್ಪೋ ಮತ್ತು ಏರ್ ಶೋ ಎರಡೂ ಒಟ್ಟಿಗೆ ಆಗ್ತಾ ಇಲ್ಲ. ಅದರಿಂದ ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋದು ಒಂದು ರೀಸನ್ ಅಂತಲೇ ಹೇಳ್ಬೋದು. ಇನ್ನು ಮೊನ್ನೆ ನಡೆದಂತಹ ಏರ್ ಶೋ ಸಂದರ್ಭದಲ್ಲಿ ಯಲಹಂಕದಲ್ಲಿ ಏನು ಟ್ರಾಫಿಕ್ ಸಮಸ್ಯೆ ಆಗಿತ್ತು, ಅದರಿಂದನೂ ಕೂಡ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರೋದ್ರಿಂದ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಏರ್ ಶೋಗೆ ಈ ಬಾರಿ ಏರ್ ಶೋದಲ್ಲಿ ಪ್ರದರ್ಶನ ಮಾಡೋಕ್ಕೆ ಹೊರಟಿದ್ದಂತಹ ಜರ್ಮನಿಯ 15 ಪೈಲಟ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗದೆ ಅವರು ವಾಪಸ್ ಉಳಿದಂತಹ ಘಟನೆ ಕೂಡ ನಡೆದಿತ್ತು. ಇದೆಲ್ಲ ಒಂದು ಸಮಸ್ಯೆ ಇರೋದ್ರಿಂದ ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಸ್ಥಳಾಂತರ ಮಾಡಿದ್ರೆ ಆಗ ತಂತ್ರಜ್ಞಾನ ಪ್ರದರ್ಶನ ಹಾಗೂ ಏರ್ ಶೋ ಎರಡೂ ಕೂಡ ಒಂದೇ ಸಮಯದಲ್ಲಿ ನಡೆಸ್ಬೋದು. ಮತ್ತು ಹಲವಾರು ಹೊಸ ಕಂಪನಿಗಳು ತಮ್ಮ ತಂತ್ರಜ್ಞಾನದ ಪ್ರದರ್ಶನವನ್ನು ಮಾಡ್ಬೋದು ಅನ್ನೋ ಒಂದು ರೀಸನ್ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏರ್ ಶೋನ ಸ್ಥಳಾಂತರ ಮಾಡ್ತಾರಾ ಅಂತ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಮದರಸಾದಲ್ಲಿ ಬಾಲಕಿ ಮೇಲೆ ದೌರ್ಜನ್ಯ. ಇತ್ತೀಚೆಗೆ ಶಾಲೆ ಕಾಲೇಜುಗಳೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂದರೆ, ಅದು ಶಿಕ್ಷಣ ವ್ಯವಸ್ಥೆ ಅನ್ನೋದು ಹೋಗಿ ಈ ದುಡ್ಡಿನ ವ್ಯವಸ್ಥೆಯಾಗಿ ಬದಲಾಗ್ತಾ ಇದೆ. ಬರೀ ಏನಿದ್ರೂ ದುಡ್ಡು ಈಗ ಆಗ್ತಾ ಇದೆ. ವ್ಯಾಪಾರದ ಶಿಕ್ಷಣ ವ್ಯವಸ್ಥೆ ಆಗ್ತಾ ಇದೆ, ವ್ಯಾಪಾರವಾಗಿ ಮಾರ್ಪಾಡಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಕೊತ್ತನೂರಿನ ಮೊಹಮ್ಮದ್ ಹಸನ್ ಇವ್ರನ್ನ ಬಂಧನ ಮಾಡಲಾಗಿದೆ. ಮದರಸಾ ನಡೆಸ್ತಾ ಇರ್ತಾರೆ ಇವರು, ಅಪ್ಪ ಮಕ್ಕಳು ಇಬ್ಬರು ಸೇರಿಕೊಂಡು. ಈ ಒಂದು ಮದರಸಾ ಅಂದರೆ ಈ ಒಂದು ಶಾಲೆಯಲ್ಲಿ 200 ಜನ ಮಕ್ಕಳಿರ್ತಾರೆ, ಹೆಣ್ಣುಮಕ್ಕಳು, ಮುಸ್ಲಿಂ ಹೆಣ್ಣುಮಕ್ಕಳು ಆ ಒಂದು ಮದರಸಾಗೆ ಶಿಕ್ಷಣಕ್ಕಾಗಿ ಸೇರಿಕೊಂಡಿರ್ತಾರೆ. ಅಲ್ಲಿ 200 ಜನ ಹೆಣ್ಮಕ್ಳಿರ್ತಾರೆ. ತಂದೆ ಇದನ್ನು ನಡೆಸ್ತಿರ್ತಾರೆ. ಇನ್ನು ಅವರ ಮಗ, ಹಿರಿಯ ಮಗ ಏನಿರ್ತಾರೆ ಅವರೇ ಅಲ್ಲಿ ಪ್ರಾಂಶುಪಾಲರು. ಇನ್ನು ಕಿರಿಯ ಮಗ ಕಾಲೇಜ್ ಹೋಗ್ತಾ ಇರ್ತಾನೆ, PU. ಈತ ಯಾವಾಗ ಅವನಿಗೆ ಫ್ರೀ ಸಿಗುತ್ತೆ ಅಂಥ ಟೈಮಲ್ಲೆಲ್ಲ ಶಾಲೆಗೆ ಬಂದು ಅಲ್ಲಿರುವಂತಹ ಮಕ್ಕಳಿಗೆ ಪಾಠ ಮಾಡ್ತಿರ್ತಾನೆ. ಈ ಸಂದರ್ಭದಲ್ಲಿ ಪಾಠ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಕ್ಕಳು ಅವನು ಹೇಳಿದ್ದನ್ನು ಕೇಳಿಲ್ಲ ಅನ್ನೋ ಒಂದೇ ರೀಸನ್ಗೆ ಹಿಗ್ಗಾಮುಗ್ಗವಾಗಿ ಥಳಿಸಿ ಈ ರೀತಿಯಾಗಿ ಅನುಚಿತವಾಗಿ ವರ್ತನೆ ತೋರಿದ್ದಾನೆ ಅಂತಲೇ ಹೇಳ್ಬೋದು. ಆ ಮಕ್ಕಳನ್ನು ಹೊಡೆಯೋದು, ರಕ್ತ ಬರೋ ರೀತಿ ಹೊಡೆದಿರುವಂಥದ್ದು, ಅದಲ್ಲದೆ ಲೈಂಗಿಕವಾಗಿ ಆ ಮಕ್ಕಳನ್ನು ಎಲ್ಲಂದ್ರಲ್ಲೆಲ್ಲ ಮುಟ್ಟುವಂತಹ ಕೆಲಸ ಮಾಡೋದು, ಈ ರೀತಿಯೆಲ್ಲ ಆಗಿದೆ. ಸೊ ಇದನ್ನು ಬಹಿರಂಗವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿರೋದ್ರಿಂದ
ಪೊಲೀಸರು ಎಚ್ಚೆತ್ಕೊಂಡು ಆ ಒಂದು ಮಗು ಕೂಡ ಅಲ್ಲಿ ನಡೆದಂತಹ ಘಟನೆಯನ್ನು ತನ್ನ ಪೋಷಕರ ಬಳಿ ಕಣ್ಣೀರಿಡ್ತಾ ಹೇಳ್ಕೊಂಡ ನಂತರ ಈ ವಿಚಾರ ಬಯಲಿಗೆ ಬಂದಿರೋದು ವೀಕ್ಷಕರೇ. ಹಾಗಾಗಿ ಮಕ್ಕಳು ಕೂಡ ಧೈರ್ಯ ಮಾಡಬೇಕು. ಅಲ್ಲಿ ಹೊಡಿತಾರೆ ಅನ್ನೋ ಬೈಕೆ ಅಥವಾ ಅದನ್ನು ಬಂದು ಮನೇಲಿ ಹೇಳಿದ್ರೆ ಇಲ್ಲ ನೀವೆಲ್ಲ ಓದಿಲ್ಲ ಅದಕ್ಕೆ ಅವ್ರು ಹೊಡೆದಿದ್ದಾರೆ ಅಂತ ಅಪ್ಪ ಅಮ್ಮ ಬೈತಾರೆ ಅನ್ನೋ ಬೈಕೆ ಮಕ್ಕಳು ಸುಮ್ಮನೆ ಇದ್ದರೂ ಕೂಡ ಈ ರೀತಿ ಪ್ರಕರಣಗಳು ಹೊರಗಡೆ ಬರಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿದ್ಯಾರ್ಥಿನಿ ಮನೇಲಿ ಬಂದು ಹೇಳ್ಕೊಂಡ ನಂತರ ಅವರು ಒಂದು ಶಾಲೆಯ CCTV ಫುಟೇಜ್ಗಳನ್ನು ವಿಡಿಯೋಗಳನ್ನು ಓಪನ್ ಮಾಡಿ ನೋಡಿದಾಗ ಈ ಒಂದು ಕೃತ್ಯ ಬೆಳಕಿಗೆ ಬಂದಿದೆ. ಇನ್ನು ಈತನನ್ನು ಬಂಧಿಸಿದ್ದಾರೆ. ಬಟ್ ಈ ಒಂದು ಶಾಲೆಗೆ ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಇರಲಿಲ್ಲ ಅಂತ ಕೂಡ ವಿಚಾರಗಳು ತಿಳಿದು ಬರ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆಯ ಮೇಲೆ ಸರ್ಕಾರ ಅಥವಾ ಆ ಭಾಗದ ಪೊಲೀಸವರು ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ. ಈ ರೀತಿ ಅಮಾನವಿಯಾಗಿ ನಡ್ಕೊಳ್ಳುವಂತಹ ಘಟನೆಗಳು ನಡೀಬಾರ್ದು. ಮಕ್ಕಳಿನ್ನು ಮುಗ್ಧ ಮಕ್ಕಳು ಅವ್ರಿಗೆ ಏನು ಗೊತ್ತಿರುತ್ತೆ, ಹೊಡೆದ್ಬಿಟ್ರೆ ಅಥವಾ ಬೈದರೆ ಎಲ್ಲನೂ ಬರಲ್ಲ. ಅದನ್ನು ಯಾವ ರೀತಿ ನಾವು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡ್ಬೇಕು. ಬಟ್ ಇವನೇ ಒಬ್ಬ ಇರ್ಬೋದು, ಆತ ಅವ್ರಿಗಿನ್ನ ಹೆಚ್ಚಾಗಿ ಓದ್ಕೊಂಡಿರ್ಬೋದು, ಹಂಗಾಗಿ ಹೇಳ್ಕೊಡ್ತಿರ್ಬೋದು. ಬಟ್ ಹಂಗಂತ ಮಕ್ಕಳನ್ನ ಹೊಡೆಯುವಂಥ ಕೆಲಸಕ್ಕೆ ಹೋಗಬಾರ್ದು. ಈ ಶಾಲೆಯ ಮೇಲೆ ನೋಡೋಣ ಪೊಲೀಸರು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರಂತ. ಇನ್ನು ನೆಕ್ಸ್ಟು ನೋಡುವಂಥದ್ದಾದರೆ ವೀಕ್ಷಕರೇ, ಜೆಸ್ಕಾಂ ಕಚೇರಿಗೆ ಮೊಸಳೆ ತಂದಂತಹ ರೈತರು. ಗೋಧಿ ಬೆಳೆಗೆ ನೀರು ಬಿಡಲು ಹೋದಾಗ ರೈತನ ಜಮೀನಿನಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಬೆಳಗಿನ ಜಾವ ಸುಮಾರು 4 ಗಂಟೆಗೆ. ವೀಕ್ಷಕರೇ, ಹಳ್ಳಿಗಳ ಕಡೆ ಎಲ್ಲ ಯಾವ ರೀತಿ ಅಂದರೆ ನಮ್ಮಲ್ಲೇನೋ 24 ಗಂಟೆ ಕರೆಂಟ್ ಇರುತ್ತೆ, ನಾವು ಹೇಗೋ ಒಂದು ರೀತಿ ಜೀವನ ಮಾಡಿಬಿಡ್ತೀವಿ. ಆದರೆ ಹಳ್ಳಿ ಕಡೆ ರೈತರ ಜೀವನ ಒಂದು ರೀತಿ ಕಷ್ಟ ಅಂತಲೇ ಹೇಳ್ಬೋದು. ಅವರಿಗೆ ಇಂತಿಂಥ ಟೈಮ್ವರೆಗೂ ಮಾತ್ರ ಕರೆಂಟ್ ಕೊಡುವಂತಹ ಸೌಲಭ್ಯಗಳಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇರಲ್ಲ. ಸ್ವಲ್ಪ ಹೊತ್ತು ಕೊಟ್ಟಿರ್ತಾರೆ, ಸ್ವಲ್ಪ ಹೊತ್ತು ಕರೆಂಟ್ ಕೊಡಲ್ಲ. ಆ ಸಂದರ್ಭದಲ್ಲೇ ರೈತರು ತನ್ನ ಜಮೀನಿನ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಬೇಕು. ಜಮೀನಿಗೆ ನೀರು ಬಿಡುವಂಥದ್ದಾಗಲಿ ಈ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಬೇಕು. ಸೊ ಇಲ್ಲೂ ಕೂಡ ಅದೇ ಆಗಿರೋವಂಥದ್ದು. ಜೆಸ್ಕಾಂ ಅವರ ಕಚೇರಿ ಮುಂದೆ ರೈತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಿನ ಜಾವ 4 ಗಂಟೆಗೆ ಕರೆಂಟ್ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಆತ ತನ್ನ ಹೊಲಕ್ಕೆ ನೀರು ಬಿಡುವಂತಹ ಸಂದರ್ಭದಲ್ಲಿ ಈ ಮೊಸಳೆ ಪ್ರತ್ಯಕ್ಷ ಆಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ. ಆದರೆ ರೈತರು ಹೇಳೋದೇನೆಂದರೆ, ಈ ರೀತಿ ಯಾವಾಗಲೂ ನೀವು ಈ ಬೆಳಗಿನ ಜಾವ ಎಲ್ಲ ಕರೆಂಟ್ ಕೊಟ್ಟಾಗ ಅಲ್ಲಿ ಯಾವ ರೀತಿ ತೊಂದರೆ ಆಗುತ್ತೋ ಏನೋ ಯಾರಿಗೆ ಗೊತ್ತು. ಒಂದು ಸಮಯ ಅಂತ ನೋಡಿಕೊಂಡು ಅಥವಾ ಬೆಳಿಗ್ಗೆ ಸಮಯ ನೋಡಿಕೊಂಡು ನಮಗೆ ಕರೆಂಟ್ ಕೊಡಿ. ಈ ರೀತಿ ನೀವು ಬೆಳಗ್ಗಿನ ಜಾವನೇ ಕೊಟ್ಬಿಟ್ರೆ ನಾವು ಹೋಗೋಕ್ಕೂ ಕಷ್ಟ. ಮತ್ತು ಅಂಥ ಟೈಮಲ್ಲಿ ಅಲ್ಲಿ ಏನಿರುತ್ತೋ ಏನೋ ಮುಸ್ಕಿನ ಜಾವ, ಕತ್ಲಿರುತ್ತೆ, ಏನೂ ಕಾಣಲ್ಲ. ಯಾವಾಗ ಯಾರಿಗೆ ಏನು ತೊಂದರೆ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಬೆಳಗಿನ ಜಾವ ನಮಗೆ ಕರೆಂಟ್ ಕೊಟ್ಟರೆ ಇನ್ನು ಸ್ವಲ್ಪ ಅಂದರೆ ಒಂದು 6-7 ಗಂಟೆಯ ನಂತರ ಕರೆಂಟ್ ಕೊಟ್ಟರೆ ಒಳ್ಳೆಯದು ಅನ್ನೋದು ರೈತರ ಒಂದು ಮನವಿ ಆಗ್ತಾ ಇದೆ. ಬಟ್ ಇನ್ನು ನಾನು ಹೇಳೋದು ವೀಕ್ಷಕರೇ, ಇದು ರೈತರ ಕಷ್ಟ ಅಥವಾ ರೈತರ ಸಂಕಷ್ಟ ಅನ್ನೋದು ಇದು ಹೊಸದೇನಲ್ಲ. ಪ್ರತಿ ಬಾರಿಯೂ ಕೂಡ ಅನ್ನದಾತರಿಗೆ ಈ ಯಾವುದೋ ಒಂದು ರೀತಿಯಾಗಿ ಕಷ್ಟಗಳಾಗ್ತಾನೇ ಇದೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ರೈತರ ಕಷ್ಟಗಳಿಗೆ ಗಮನ ಕೊಡಬೇಕು. ರೈತರ ಕಷ್ಟಗಳನ್ನು ಪರಿಹರಿಸುವಂಥ ಕೆಲಸಕ್ಕೆ ಮುಂದಾಗಬೇಕು. ದಯವಿಟ್ಟು ನಾವು ಕೂಡ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಾದಂತಹ ಕೆಲಸಗಳನ್ನು, ರೈತರಿಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿಯ ಪರಿಹಾರ ಕೊಡೋದಕ್ಕೆ ಗಮನ ಕೊಡಿ ಅಂತ ಕೇಳ್ಕೊಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.